ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು ಪಲ್ಸರ್ ಧಮಾಕಾ ಆಫರ್, ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಬಜಾಜ್ ಧಮಾಕಾ ಆಫರ್, ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಡಾಕ್ಟರ್ ಮೌಲಾನಾ ಹಕೀಂ ಸಾಬ್ ಇವರು ಕಡಪದಿಂದ ರಾಯಚೂರಿಗೆ ಮೊದಲ ಬಾರಿಗೆ ಬಂದಿದ್ದಾರೆ. ಇವರು ಪೈಲ್ಸ್, ಮಂಡಿ ನೋವು, ಎದೆ ನೋವು, ಕಿಡ್ನಿ ಸಮಸ್ಯೆ ಇನ್ನು ಮುಂತಾದ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಿ ಗುಣಮುಖಪಡಿಸುತ್ತಾರೆ. ಗುಲ್ಶನ್ ಫಂಕ್ಷನ್ ಹಾಲ್, ಗೋಶಾಲ್ ರೋಡ್, ರಾಯಚೂರು. ಎಸ್ಎಕೆ ಕನ್ವೆನ್ಷನ್ ಹಾಲ್, ಬುಕ್ ನೌ ಫ್ಲಾಟ್ 50% discount. Save of the season with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ವಿಸಿಟ್ KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಆಧೋನಿ ಮಹಾವೀರ್ ಎನ್ಕ್ಲೇವ್, ರಾಯಚೂರು. ಮಹಾಬಲೇಶ್ವರ ಚೌಕ ಹತ್ತಿರ, ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ, ಕುಂಬಾರ ಓಣಿ, ರಾಯಚೂರು. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಲಿಂಗಸ್ಕೂರಿನಲ್ಲಿ ರಂಭಾಪುರಿ ಶ್ರೀಗಳ ಸಾನ್ನಿಧ್ಯದಲ್ಲಿ ಅಕ್ಟೋಬರ್ 15ರಿಂದ 24ರವರೆಗೆ ದಸರಾ ಧರ್ಮ ಸಮ್ಮೇಳನ. BA ನಂದಿಕೋಲ್ಮಠ್. ಅಕ್ಟೋಬರ್ 11ರಂದು ಸಿಂಧನೂರಿಗೆ ಶೌರ್ಯ ಜಾಗರಣ ರಥಯಾತ್ರೆ ಆಗಮನ. ಅಕ್ಟೋಬರ್ 15ರಂದು ಮಾನ್ವಿಯಲ್ಲಿ ಸಮಾರೋಪ. ವಿಜಯ್ ಹೂಗಾರ್. ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ 63 ದೌರ್ಜನ್ಯ ಪ್ರಕರಣಗಳಿಗೆ 1.30 ಕೋಟಿ ಪರಿಹಾರ ಧನ ವಿತರಣೆ. ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್. ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ. 86 ಜನ ಸಫಾಯಿ ಕರ್ಮಚಾರಿ ಫಲಾನುಭವಿಗಳಿಗೆ MSDID ಕಾರ್ಡ್ ಸೌಲಭ್ಯ ಒದಗಿಸಲು DC ಸೂಚನೆ. ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿ ಯರಗೇರ ಸ್ವಗ್ರಾಮಕ್ಕೆ ಆಗಮಿಸಿದ ಯೋಧ ಮೊಹಮ್ಮದ್ ಆರಿಫ್ಗೆ ಸನ್ಮಾನ. ಮತ್ತು ಬಿ ಗಣೇಕಲ್ ಬಳಿ NRBC ಕಾಲುವೆಯಲ್ಲಿ ಜಾರಿ ಬಿದ್ದ ವ್ಯಕ್ತಿಯೋರ್ವ ಸಾವು. ವಾರ್ತೆಗಳ ವಿವರ. ಬಾಳೆಹೊನ್ನೂರು ಶ್ರೀ ಮದ್ರಾಂಬಾಪುರಿ ಜಗದ್ಗುರುಗಳವರ ಶರಣ್ ನವರಾತ್ರಿ ದಸರಾ ಸಮ್ಮೇಳನವು ಅಕ್ಟೋಬರ್ 15ರಿಂದ 24ರವರೆಗೆ ಲಿಂಗಸೂಗೂರು ಪಟ್ಟಣದ ಸರ್ಕಾರಿ ಜೂನಿಯರ್ ಕಾಲೇಜು ಆವರಣದಲ್ಲಿ ನಡೆಯಲಿದೆ ಎಂದು ಪ್ರಚಾರ ಸಮಿತಿ ಸಂಯೋಜಕ BA ನಂದಿಕೋಲಮಠ ಹೇಳಿದರು. ಬಾಳೆಹೊನ್ನೂರು ಶ್ರೀ ಮದ್ರಾಂಬಾಪುರಿ ಜಗದ್ಗುರುಗಳವರ ಶರನ್ನವರಾತ್ರಿ ದಸರಾ ಸಮ್ಮೇಳನವು ಅಕ್ಟೋಬರ್ 15ರಿಂದ 24ರವರೆಗೆ ಲಿಂಗಸೂರು ಪಟ್ಟಣದ ಸರ್ಕಾರಿ ಜೂನಿಯರ್ ಕಾಲೇಜು ಆವರಣದಲ್ಲಿ ನಡೆಯಲಿದೆ ಎಂದು ಪ್ರಚಾರ ಸಮಿತಿ ಸಂಯೋಜಕ BA ನಂದಿಕೋಲ್ಮಠ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅಕ್ಟೋಬರ್ 15ರಂದು ನಡೆಯುವ ದಸರಾ ಧರ್ಮ ಸಮ್ಮೇಳನದ ಸಾನ್ನಿಧ್ಯವನ್ನು ಶ್ರೀಮದ್ ರಂಭಾಪುರಿ ವೀರ ಸಿಂಹಾಸನಾಧೀಶ್ವರ ಶ್ರೀ ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರ ಸೋಮೇಶ್ವರ ರಾಜದೇವ ಕೇಂದ್ರ ಶಿವಾಚಾರ್ಯ ಭಗವತ್ಪಾದರು ವಹಿಸಲಿದ್ದಾರೆ. ನೇತೃತ್ವವನ್ನು ಎಡೆಯೂರು ಕ್ಷೇತ್ರದ ಶ್ರೀ ರೇಣುಕಾ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಲಿದ್ದಾರೆ. ದೇವರ ಭೂಪೂರು ಮಠದ ಶ್ರೀ ಅಭಿನವ ಗಜದಂಡ ಶಿವಾಚಾರ್ಯ ಮಹಾಸ್ವಾಮಿಗಳು, ಬಾಳೆಹೊನ್ನೂರು ಶ್ರೀ ಜಗದ್ಗುರು ರೇಣುಕಾಚಾರ್ಯ ಗುರುಕುಲ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ನೆರವೇರಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಅರಣ್ಯ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ, ಸಂಸದ ರಾಜಾ ಅಮರೇಶ್ವರ್ ನಾಯಕ್, ಶಾಸಕ ಡಾ ಶಿವರಾಜ್ ಪಾಟೀಲ್, ಹಂಪನಗೌಡ ಬಾದರ್ಲಿ ಭಾಗವಹಿಸಲಿದ್ದಾರೆ. ನವರಾತ್ರಿಯಲ್ಲಿ ಶಕ್ತಿ ಆರಾಧನೆ ವಿಷಯ ಕುರಿತು ಲಕ್ಷ್ಮೀಶ್ವರದ ಡಾ ಜಯಶ್ರೀ ಮಲ್ಲಿಕಾರ್ಜುನ ಹೊಸಮನಿ ಅವರು ಉಪನ್ಯಾಸ ನೀಡಲಿದ್ದಾರೆ ಎಂದರು. ಅಕ್ಟೋಬರ್ 16ರಂದು ನಡೆಯುವ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್, ಸಚಿವರಾದ ಶಿವರಾಜ್ ತಂಗಡಗಿ, B ನಾಗೇಂದ್ರ, ಶಾಸಕ ಬಸನಗೌಡ ದದ್ದಲ್, TD ರಾಜಗೌಡ, ಮಾಜಿ ಸಚಿವ MS ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ.
ದೇಶ ಧರ್ಮ ಸಂರಕ್ಷಣೆಯಲ್ಲಿ ಮಠಾಧೀಶರ ಪಾತ್ರ ವಿಷಯ ಕುರಿತು ಮಾನವೀಯ ಹಿರೇಮಠದ ಶ್ರೀ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯರು ಉಪನ್ಯಾಸ ನೀಡಲಿದ್ದಾರೆ. ಅಕ್ಟೋಬರ್ 17ರಂದು ರಂಭಾಪುರಿ ಯುವ ಸಿರಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಮುಖ್ಯ ಅತಿಥಿಗಳಾಗಿ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಸಚಿವ ಬಿಎಂ ಪಾಟೀಲ್, ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್, ಮಾನ್ವಿ ಶಾಸಕ ಹಂಪಯ್ಯ ನಾಯಕ್, ರೋಣ ಶಾಸಕ ಜಿಎಸ್ ಪಾಟೀಲ್, ಮಾಜಿ ಶಾಸಕ ರಾಯಪ್ಪ ನಾಯಕ್, ಡಿಎಸ್ ಹುಲಿಗೇರಿ ಭಾಗವಹಿಸಲಿದ್ದು, ಯುವ ಜನಾಂಗದಲ್ಲಿ ಧಾರ್ಮಿಕ ಪ್ರಜ್ಞೆ ವಿಷಯ ಕುರಿತು ಸಿದ್ದರಬೆಟ್ಟ ಕ್ಷೇತ್ರದ ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಉಪನ್ಯಾಸ ನೀಡಲಿದ್ದಾರೆ. ಅಕ್ಟೋಬರ್ 18ರಂದು ಶ್ರೀ ರಂಭಾಪುರಿ ಜಗದ್ಗುರುಗಳ ಭಾವಚಿತ್ರವನ್ನು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಬಿಡುಗಡೆ ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಹಕಾರ ಸಚಿವ ಕೆಎನ್ ರಾಜಣ್ಣ, ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್, ಮಸ್ಕಿ ಶಾಸಕ ಬಸನಗೌಡ ತುರ್ವಿಹಾಳ್, ಮಾಜಿ ಸಚಿವರಾದ ಬಸವರಾಜ್ ಪಾಟೀಲ್ ಅನ್ವರಿ, ಕಳಕಪ್ಪ ಬಂಡಿ ಭಾಗವಹಿಸಲಿದ್ದಾರೆ. ಜೀವನದ ತಾತ್ವಿಕ ಮೌಲ್ಯಗಳ ವಿಷಯ ಕುರಿತು ಅಮ್ಮಿನಬಾವಿಯ ಶ್ರೀ ಅಭಿನವ ಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಉಪನ್ಯಾಸ ನೀಡಲಿದ್ದಾರೆ. ಅಕ್ಟೋಬರ್ 19ರಂದು ಸಾಹಿತ್ಯ ಸಿರಿ ಪ್ರಶಸ್ತಿಯನ್ನು ಹಿರಿಯ ಸಾಹಿತಿ ಡಾ ಚನ್ನಬಸಯ್ಯ ಹಿರೇಮಠ ಅವರಿಗೆ ಪ್ರದಾನ ಮಾಡಲಾಗುವುದು. ಶ್ರೀ ಗುರುಗುಂಟ ಅಮರೇಶ್ವರ ಚರಿತ್ರೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿಡುಗಡೆ ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕಾನೂನು ಸಂಸದೀಯ ಮತ್ತು ಪ್ರವಾಸೋದ್ಯಮ ಖಾತೆ ಸಚಿವ ಎಚ್ಕೆ ಪಾಟೀಲ್, ಪೌರಾಡಳಿತ ಸಚಿವ ರಹೀಂ ಖಾನ್, ಸಂಸದ ಸಂಗಣ್ಣ ಕರಡಿ, ಮಾಜಿ ಸಚಿವ ಅಮರೇಗೌಡ ಬಯ್ಯಾಪುರ್ ಭಾಗವಹಿಸಲಿದ್ದಾರೆ. ಧರ್ಮ ಸಂರಕ್ಷಣೆಯಲ್ಲಿ ಮಹಿಳೆಯರ ಪಾತ್ರ ಕುರಿತು ನಿವೃತ್ತ ಉಪನ್ಯಾಸಕಿ ಮೀನಾಕ್ಷಿ ಖಂಡಿಮಠ ಅವರು ಉಪನ್ಯಾಸ ನೀಡಲಿದ್ದಾರೆ ಎಂದರು. ಅಕ್ಟೋಬರ್ 20ರಂದು ನಡೆಯುವ ಕಾರ್ಯಕ್ರಮದಲ್ಲಿ ವೀರಶೈವ ಸಿರಿ ಪ್ರಶಸ್ತಿಯನ್ನು ಮಲ್ಲಣ್ಣ ವಾರದ್ ಅವರಿಗೆ ಪ್ರದಾನ ಮಾಡಲಾಗುವುದು. ಮುಖ್ಯ ಅತಿಥಿಗಳಾಗಿ ಸಂಸದ ಉಮೇಶ್ ಜಾಧವ್, ಕೆಕೆಆರ್ಡಿಬಿ ಅಧ್ಯಕ್ಷ ಅಜಯ್ ಸಿಂಗ್, ಮಾಜಿ ಸಚಿವ ಶಾಸಕ ಸಿಸಿ ಪಾಟೀಲ್, ಶಾಸಕ ಬಿವೈ ವಿಜಯೇಂದ್ರ, ಡಿಎನ್ ಜೀವರಾಜ್, ಪ್ರತಾಪ್ಗೌಡ ಪಾಟೀಲ್ ಭಾಗವಹಿಸಲಿದ್ದಾರೆ. ಸಾವಯವ ಕೃಷಿ ಮಹತ್ವ ವಿಷಯ ಕುರಿತು ಶ್ರೀ ಮರಳಸಿದ್ದ ಶಿವಾಚಾರ್ಯ ಮಹಾಸ್ವಾಮಿಗಳು ಉಪನ್ಯಾಸ ನೀಡಲಿದ್ದಾರೆ. ಅಕ್ಟೋಬರ್ 21ರಂದು ಸಾಧನ ಸಿರಿ ಪ್ರಶಸ್ತಿಯನ್ನು ದೇವರ ಭೂಪರ ಸುಕ್ಷೇತ್ರದ ಶ್ರೀ ಅಭಿನವ ಗಜದಂಡ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಪ್ರದಾನ ಮಾಡಲಾಗುವುದು. ರಂಭಾಪುರಿ ಬೆಳಗು ಕೃತಿಯನ್ನು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬಿಡುಗಡೆ ಮಾಡಲಿದ್ದಾರೆ ಎಂದರು. ಮುಖ್ಯ ಅತಿಥಿಗಳಾಗಿ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ, ಸಂಸದ ಬಿವೈ ರಾಘವೇಂದ್ರ, ಮಾಜಿ ಸಂಸದ ಬಿವಿ ನಾಯಕ್, ಮಾಜಿ ಸಚಿವ ವೆಂಕಟರಮಣಗೌಡ, ಗಂಗಾಧರ್ ನಾಯಕ್, ಬಸಯ್ಯ ಕಾಡಯ್ಯ ಹಿರೇಮಠ್ ಭಾಗವಹಿಸಲಿದ್ದಾರೆ. ಶ್ರೀ ಜಗದ್ಗುರು ರೇವಣಸಿದ್ದರ ಸಾಂಸ್ಕೃತಿಕ ಹೆಜ್ಜೆಗಳ ವಿಷಯ ಕುರಿತು ಡಾ ಎಸಿ ಶಿವಾಲಿ ಅವರು ಉಪನ್ಯಾಸ ನೀಡಲಿದ್ದಾರೆ. ಅಕ್ಟೋಬರ್ 22ರಂದು ಶಿವಾಚಾರ್ಯ ರತ್ನ ಪ್ರಶಸ್ತಿಯನ್ನು ಮಾಗಣಗೇರಿ ಬ್ರಹ್ಮಮಠದ ಡಾ ವಿಶ್ವಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಪ್ರದಾನ ಮಾಡಲಾಗುವುದು. ಮುಖ್ಯ ಅತಿಥಿಗಳಾಗಿ ಕೇಂದ್ರ ಸಚಿವ ಭಗವಂತ್ ಖೂಬಾ, ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ, ಮಾಜಿ ಸಚಿವ ಸಿಟಿ ರವಿ, ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ಮಾಜಿ ಶಾಸಕ ಡಿಆರ್ ಪಾಟೀಲ್, ಬಸವನಗೌಡ ಬ್ಯಾಗವಟ್, ಎ ಪಾಪರೆಡ್ಡಿ ಭಾಗವಹಿಸಲಿದ್ದಾರೆ. ಆಚಾರ್ಯರು ಮತ್ತು ಶರಣರ ವಿಚಾರಧಾರೆ ವಿಷಯ ಕುರಿತು ಗಬ್ಬೂರಿನ ಶ್ರೀ ಬೂದಿ ಬಸವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಉಪನ್ಯಾಸ ನೀಡಲಿದ್ದಾರೆ ಎಂದರು. ಅಕ್ಟೋಬರ್ 23ರಂದು ಶಿವದ್ವೈತ ಗ್ರಂಥವನ್ನು ಸಚಿವ ಶರಣಬಸವ ದರ್ಶನಾಪುರ್ ನೆರವೇರಿಸಲಿದ್ದಾರೆ. ಶಾಸಕರಾದ ಶರಣಗೌಡ ಪಾಟೀಲ್ ಬಯ್ಯಾಪುರು, ದೊಡ್ಡನಗೌಡ ಪಾಟೀಲ್, ಮಾಜಿ ಸಚಿವ ಕೆ ಶಿವನಗೌಡ ನಾಯಕ್, ಸೈಯದ್ ಯಾಸೀನ್, ಹನುಮಂತಪ್ಪ ಆಲ್ಕೋಡು ಭಾಗವಹಿಸಲಿದ್ದಾರೆ. ಆಹಾರ, ಆರೋಗ್ಯ, ಅಧ್ಯಾತ್ಮ ಕುರಿತು ವಿಷಯ ಕುರಿತು ಶ್ರೀ ಗುರುಶಾಂತೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಉಪನ್ಯಾಸ ನೀಡಲಿದ್ದಾರೆ. ಅಕ್ಟೋಬರ್ 24ರಂದು ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಮಹೋತ್ಸವ ನಡೆಯಲಿದೆ. ಪ್ರತಿದಿನ ನಡೆಯುವ ಕಾರ್ಯಕ್ರಮದಲ್ಲಿ ಸರ್ವರು ಭಾಗವಹಿಸಿ ಯಶಸ್ವಿಗೊಳಿಸಲು ಕೋರಿದರು. ಒಂದು ಸದೃಢ ಶರೀರ ಮತ್ತು ಸಂಸ್ಕಾರ ಇವನ್ನೆಲ್ಲ ತಯಾರಿ ಮಾಡಬೇಕು. ಅದನ್ನು ಪರಿಪಾಲನೆ ಮಾಡೋದ್ರ ಸಲುವಾಗಿ ಶೌರ್ಯ ಜಾಗರಣ ಯಾತ್ರಾ ಅಂತಂದು ವಿಶ್ವ ಹಿಂದೂ ಪರಿಷತ್ ಹಮ್ಮಿಕೊಂಡಿದೆ ಕರ್ನಾಟಕ ರಾಜ್ಯಾದ್ಯಂತ. ಇದೇ ತಿಂಗಳ 11ನೇ ತಾರೀಕು ಸಿಂಧನೂರು ತಾಲೂಕು ಮುಖೇನ ನಮ್ಮ ಜಿಲ್ಲಾವನ್ನು ಪ್ರವೇಶ ಮಾಡಲಿದೆ ಜಾಗರಣ ರಥಯಾತ್ರೆ. ಅದು 5 ದಿನದವರೆಗೆ, ಅಂದರೆ ಇಲ್ಲಿ ನಡೀತಾ ಜಾಗರಣ ಯಾತ್ರೆ ನಮ್ಮ ಬಳ್ಳಾರಿ ವಿಭಾಗ ಮಟ್ಟದ್ದು. ಅಲ್ಲಿ ಬಳ್ಳಾರಿ ವಿಭಾಗ ಮಟ್ಟ ಅಂದರೆ ನಮ್ಮ ಒಂದು ಸಮಿತಿ ಇದ್ರೊಳಗೆ 4 ಜಿಲ್ಲೆಗಳು ಬರ್ತವೆ. ಬಳ್ಳಾರಿ, ಹೊಸದಾಗಿರುವಂಥ ವಿಜಯನಗರ, ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಯನ್ನು ಒಳಗೊಂಡು ಬಳ್ಳಾರಿ ವಿಭಾಗ ಮಟ್ಟದ ಜಾಗರಣ ಯಾತ್ರೆ 11ನೇ ತಾರೀಕಿನಿಂದ ರಾಯಚೂರು ಜಿಲ್ಲೆಯನ್ನು ಪ್ರವೇಶ ಮಾಡಿ 15ನೇ ತಾರೀಕು ರಾಯಚೂರು ಜಿಲ್ಲೆಯ ಮಾನೂರು ತಾಲೂಕಿನ TMC ಮೈದಾನದಲ್ಲಿ ಸಮಾರೋಪಗೊಳ್ಳಲಿದೆ. ಆ ಸಮಾರಂಭಕ್ಕೆ ನಮ್ಮ ವಿಶ್ವ ಹಿಂದೂ ಪರಿಷತ್ ರಾಷ್ಟ್ರೀಯ ಸಹ ಕಾರ್ಯದರ್ಶಿ ಮತ್ತು ಶ್ರೀರಾಮ ಮಂದಿರ ಕಟ್ಟಡ ನಿರ್ಮಾಣದ ಉಸ್ತುವಾರಿಯಾದಂಥ ಮಾನ್ಯ ಗೋಪಾಲ್ಜಿಯವರು
ಪಾಲ್ಗೊಳ್ಳೋದಿದ್ದಾರೆ, ದಿಕ್ಸೂಚಿ ಭಾಷಣವನ್ನು ಅವರು ನೀಡುವುದಿದ್ದಾರೆ. ಇದಕ್ಕೆ ಈ ಒಂದು ಕಾರ್ಯಕ್ರಮದ ಪೂರ್ವ ತಯಾರಿಯಾಗಿ ನಾವು ಮೊನ್ನೆ ದಿನ ಜಿಲ್ಲಾ ಪೊಲೀಸ್ ವರಿಷ್ಠರನ್ನು ಕಂಡುಕೊಂಡು ನಮ್ಮ ಮನವಿಯನ್ನು ಕೊಟ್ಟಿದ್ವಿ. ನಮ್ಮ ಕಾರ್ಯಕ್ರಮದ ವೇಳಾಪಟ್ಟಿಯನ್ನು ಅವರಿಗೆ ಸಲ್ಲಿಸಲಾಗಿದೆ. ಅದರಂತೆ ಅವರನ್ನು ಅನುಮತಿಯನ್ನು ನೀಡಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಸಮಾರೋಪ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಸುಖದೇಂದ್ರ ತೀರ್ಥ ಪಾದಂಗಗಳು ಮಂತ್ರಾಲಯ ಮಠ, ರಾಘವೇಂದ್ರ ಮಠ ಮಂತ್ರಾಲಯ, ಅದಲ್ಲದೆ ನಮ್ಮ ಜಿಲ್ಲೆಯ ಎಲ್ಲ ಹಲವರು ಚರಮೂರ್ತಿಗಳನ್ನು ಪಾಲ್ಗೊಳ್ಳಲಿದ್ದಾರೆ. ಅದಲ್ಲದೆ ಸಕಲ ಹಿಂದೂ ಬಾಂಧವರು, ಅಂದರೆ ಪಕ್ಷ ಭೇದ ಮರೆತು ಎಲ್ಲ ಪಕ್ಷದ ಮುಖಂಡರು, ಎಲ್ಲ ಸಮುದಾಯದ ಮುಖಂಡರು, ಅರ್ಥಾತ್ ಜಿಲ್ಲಾಧ್ಯಕ್ಷರು, ತಾಲೂಕಾಧ್ಯಕ್ಷರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅದಲ್ಲದೆ ನಮ್ಮದು ಬಜರಂಗ ವಿಶ್ವ ಹಿಂದೂ ಪರಿಷತ್ ಯುವ ಘಟಕವಾದ ಬಜರಂಗ ದಳದ ಮೂಲ ಉದ್ದೇಶ ಏನಂದರೆ, ಯುವಕರ ಪ್ರಪ್ರಥಮದ ಮೂಲ ಉದ್ದೇಶ ಯುವಕರ ಶಾರೀರಿಕವಾಗಿ ಸದೃಢರಾಗಿರ್ಬೇಕು, ಮಾನಸಿಕವಾಗಿ ಸದೃಢರಾಗಿರ್ಬೇಕು. ಅದಲ್ಲದೆ ಬೌದ್ಧಿಕವಾಗಿ ಸಂಸ್ಕಾರ ಭರಿತವಂಥ ಯುವ ಪಡೆ ಇರಬೇಕು. ಈ ಯುವ ಪಡೆದ ಮೂಲ ಉದ್ದೇಶ ಏನಂದರೆ, ತಮ್ಮ ವಿದ್ಯಾಭ್ಯಾಸ, ವೃತ್ತಿ, ಕಾಯಕದ ಜೊತೆಯಲ್ಲಿ ನಮ್ಮ ಹಿಂದೂ ಧರ್ಮದ ಸಂರಕ್ಷಣೆಗಾಗಿ, ಹಿಂದೂ ಧರ್ಮದ ಒಂದು ಬೆಳವಣಿಗೆಗಾಗಿ ಯುವಕರದಲ್ಲಿ ಅರಿವು ಮೂಡಿಸುವುದು ಒಂದು ಉದ್ದೇಶ ಬಜರಂಗ ದಳ ಹೊಂದಿರುತ್ತದೆ. ಅದಲ್ಲದೆ ಈ ಕಾರ್ಯಕ್ರಮದಲ್ಲಿ ನಾವು ಈಗ ಪೂರ್ವ ತಯಾರಿಯಂತೆ ಸರಿಸುಮಾರು ಸಮಾರೋಪ ಸಮಾರಂಭಕ್ಕೆ ಈಗ ನಾವೊಂದು ತಯಾರಿ ಮಾಡಿಕೊಂಡಂತೆ ವಿಭಾಗ ಮಟ್ಟದ ಆಗಿದ್ದ ಕಾರಣ ಸರಿಸುಮಾರು 5,000, ಕನಿಷ್ಠ ಅಂದರೆ 5,000 ಜನಸಂಖ್ಯೆ ಸೇರಿದಲ್ಲಿ ಆ 5,000 ಜನಕ್ಕೆ ಯುವಕರಲ್ಲದೆ ಯುವತಿಯರದ ಒಂದು ವರ್ಗವಾದ ದುರ್ಗವಾಹಿನಿ, ಮಾತೆಯರ ವರ್ಗವಾದಂಥ ಮಾತೃ ಘಟಕ ಎಲ್ಲ ಮಾತೆಯರು ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರಾಗಿ ಆಲ್ದಾಳ್ ವೀರಭದ್ರಪ್ಪ ಗೌಡರು ಮಾನ್ವಿಯವರು ಇರ್ತಾರೆ. ಅಧ್ಯಕ್ಷರಾಗಿ ಭೀಮಗೌಡ ಸಂಗಪ್ಪ ಮಾನ್ವಿ, ಕಾರ್ಯಾಧ್ಯಕ್ಷರಾಗಿ ರಾಜೇಶ್ ಹಿರೇಮಠ ಸಿಂಧನೂರವರು ಇರ್ತಾರೆ. ಉಪಾಧ್ಯಕ್ಷರಾಗಿ ಮೊದಲೇ ಹೇಳಿದಂತೆ ನಮ್ಮ ಬಾಲ್ಕಿ ಸರ್, ಅವ್ರ ಜೊತೆಯಲ್ಲಿ ಮುದ್ದೂರು ರಂಗರಾವ್ ಮುತಾಲಿಕ್ ಮಾನ್ವಿ, ಈರಣ್ಣ ಗೋಮಸಿ ಸಿಂಧನೂರು, ಪ್ರವೀಣ್ ಕುಮಾರ್ ಅಂದರೆ ಮೈಕೋ ಈರಣ್ಣ ಅವರ ಮಗ ಪ್ರವೀಣ್ ಕುಮಾರ್ ಮಾನ್ವಿ. ಅದಲ್ಲದೆ ಕೋಶಾಧ್ಯಕ್ಷರಾಗಿ ಅರುಣ್ ಕುಮಾರ್ ಚಂದ್ರಶೆಟ್ಟಿ ಮಾನ್ವಿಯವರು ಇರ್ತಾರೆ. ಕಾರ್ಯದರ್ಶಿಯಾಗಿ ವಿಜಯಕುಮಾರ್ ಇಬ್ರಾಹಿಂಪುರ್, ಇವರು ನಮ್ಮ ವಿಶ್ವ ಹಿಂದೂ ಪರಿಷತ್ ಮಾನ್ವಿ ತಾಲೂಕಿನ ಅಧ್ಯಕ್ಷರಾಗಿರ್ತಾರೆ. ಸದಸ್ಯರಾಗಿ ಅನ್ಮೇಶ್ ಸಿಂಧನೂರು, ಅಮರೇಶ್ ಬ್ಯಾಳಿ ಮಸ್ಕಿ, ಡಾಕ್ಟರ್ ಬಸನಗೌಡ ಕಣ್ಣು ಆಸ್ಪತ್ರೆ ರಾಯಚೂರು, ಡಾಕ್ಟರ್ ನಾಗನಗೌಡ ಮಸ್ಕಿ, ಮುತ್ತು ರಾಜೇಶ್ ಶೆಟ್ಟಿ ಮಾನ್ವಿ, ಕಡಗೋಳ ಆಂಜನೇಯವರು ರಾಯಚೂರು, ರವೀಂದ್ರ ಜಲ್ದಾರ್ ರಾಯಚೂರು, ಸುನೀಲ್ ಕುಮಾರ್ ರಾಯಚೂರು, ಮಾನ್ವಿಯ ಸುಂಕರ ಶ್ರೀನಿವಾಸ್ ಅವರು, ಮಸ್ಕಿಯ ಸುಭಾಷ್ ಸಿಂಗ್ ಠಾಕೂರ್ ಅವರು, ರವಿಕುಮಾರ್ ಪಾಟೀಲ್ ವಕೀಲರು ಮಾನ್ವಿ, ಕಿರಣ್ ಕುಮಾರ್ ಮಸ್ಕಿ, ಮಂಜುನಾಥ್ ಗೌಡ ನೀರ್ಮಾನ್ವಿ, ಬಸವಂತ್ ಕುಮಾರ್ ಮಾನ್ವಿ, ಶಶಿಕುಮಾರ್ ಮಾನ್ವಿ, ಬ್ರಹ್ಮಾನಂದ ಮಾನ್ವಿ ಇವರಾಗಿರ್ತಾರೆ. ಇದಲ್ಲದೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಸರ್ವೇಶ್ವರ ಅವರು ಮತ್ತು ಈಗ ಮೇಲೆ ನಾವು ಇದ್ದಂಥ ನಾನು ಜಿಲ್ಲಾ ಕಾರ್ಯದರ್ಶಿ ವಿಶ್ವ ಹಿಂದೂ ಪರಿಷತ್ತು ಬಜರಂಗದ ಜಯ ಸಂಯೋಜಕ ರವಿಕುಮಾರ್, ಅದಲ್ಲದೆ ನಾಗಭೂಷಣ್ ಮತ್ತು ಕೃಷ್ಣದವರು ಇವರು ಎಲ್ಲರಲ್ಲದೆ ಇದು ನೆಪಮಾನದ ಪದಾಧಿಕಾರಿಗಳು ಎಲ್ಲರೂ ಕೂಡಿ ಈ ಒಂದು ರಥಯಾತ್ರೆಯನ್ನು ಸ್ವಾಗತ ಮಾಡುತ್ತಾ ಅದರ ಜೊತೆಗೆ ಜಿಲ್ಲೆಯಲ್ಲಿ ಒಂದು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಒಂದು 60 ವರ್ಷದ BSP ವಾರ್ಷಿಕೋತ್ಸವ ಅಂಗವಾಗಿ ಒಂದು ಶೌರ್ಯ ಮೆರವಣಿಗೆಯನ್ನು ನಾವು BSP ಮತ್ತು ಬಜರಂಗ ದಳ ಕಡೆಯಿಂದ ಆಯೋಜಿಸಿ ನನಗೆ ಒಂದು ಉಪಾಧ್ಯಕ್ಷವಾಗಿ ಸ್ವಾಗತ ಸಮಿತಿಯಲ್ಲಿ ಸೇರಿಸಿಕೊಳ್ಳೋದಕ್ಕೆ ಮೊದಲಾಗಿ BSPಗೆ ಧನ್ಯವಾದ ಹೇಳ್ತಾ, ಈ ಒಂದು ಹಿಂದೂ ಜಾಗರಣ ಮಂಚ ಅಂತ ಅಂದ್ಕೊಳ್ಬೋದು, ಇಲ್ಲದೆ ಶೌರ್ಯ ರಥಯಾತ್ರೆ ಒಂದು ಜಾಗರಣತೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕಷ್ಟೇ ಇದಿರೋದು. ಎಲ್ಲ ಒಂದು ಈಗಾಗಲೇ ಹೇಳಿದಂಗೆ ಯಾವುದು ಪೊಲಿಟಿಕಲ್ ಆಗಿ ತಗೋಲಾರದೆ ಎಲ್ಲ ಹಿಂದೂ ಧರ್ಮದ ಆತ್ಮೀಯರು, ಯುವಕರು ಬಂದು ಈ ಒಂದು ಮೆರವಣಿಗೆಯಲ್ಲಿ ಜಾಯಿನ್ ಆಗಬೇಕಂತ ನಮ್ಮೆಲ್ಲರಿಗೆ ಕೈಕಳೆಯಾಗಿ ಮನವಿ ಮಾಡ್ತೀವಿ. ಮಧ್ಯಾಹ್ನ 2 ಗಂಟೆಗೆ ಮಾನ್ವಿಯ ಜ್ಞಾನ ಮಂದಿರದಿಂದ ಶುರುವಾಗಿ ಕಲಾತಂಡಗಳು ಮಹಾರಾಷ್ಟ್ರದ ನಾಸಿಕ್, ಕೇರಳದ ಚಿಗ್ಡಿವಾದ್ಯ ಮತ್ತು
ನಮ್ಮ ಸ್ಥಳೀಯ ಕಲಾತಂಡವನ್ನು ನಾವು ಹೇಳಿದ್ವಿ. ಬೃಹತ್ ಶೋಭಾಯಾತ್ರೆ ಮಧ್ಯಾಹ್ನ 2 ಗಂಟೆಗೆ ಶುರುವಾಗಿ ಸಂಜೆ 6 ಗಂಟೆಗೆ ಮಾನ್ವಿ APC ಆವರಣದಲ್ಲಿ ಬಹಿರಂಗ ಸಮಾವೇಶ ಇದೆ. ಬಹಿರಂಗ ಸಮಾವೇಶಕ್ಕೆ ವಿಶ್ವ ಹಿಂದೂ ಪರಿಷತ್ನ ರಾಷ್ಟ್ರೀಯ ಸಹ ಕಾರ್ಯದರ್ಶಿಗಳು ಹಾಗೂ ಅಯೋಧ್ಯೆಯ ಭವ್ಯ ಶ್ರೀ ರಾಮ ಮಂದಿರ ನಿರ್ಮಾಣದ ಉಸ್ತುವಾರಿಗಳಾದ ಗೋಪಾಲ್ಜಿ ಅವರು ಉಪಸ್ಥಿತಿ ಇರ್ತಾರೆ. ಅದೇ ರೀತಿಯಾಗಿ ನಮ್ಮ ಉತ್ತರ ಪ್ರಾಂತದ ಕೇಂದ್ರೀಯ ಅಧಿಕಾರಿಗಳು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ. ಮತ್ತು 14ನೇ ತಾರೀಕು ರಾಯಚೂರು ನಗರದ ಕಾರ್ಯಕ್ರಮಕ್ಕೆ ಮುಖ್ಯ ಉಪಸ್ಥಿತಿಯಾಗಿ ವಿಶ್ವ ಹಿಂದೂ ಬಜರಂಗ ದಳದ ಪ್ರಾಂತ ಸಂಯೋಜಕರಾದ ಶ್ರೀ ಪಂಡಿತ್ ದಾಳವಿ ಅವರು ರಾಯಚೂರು ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಾಗಿದ್ದಾರೆ. ಎಲ್ಲ ನನ್ನ ಹಿಂದೂ ಬಾಂಧವರು, ಎಲ್ಲ ಸಮುದಾಯದವರು ಹಾಗೂ ನನ್ನ ಎಲ್ಲ ಅಕ್ಕ ತಂಗಿಯರು ಮಾತೆಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ನಾವು ವಿನಂತಿ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಪ್ರಚಾರ ಸಮಿತಿ ಸದಸ್ಯರಾದ ವಿಶ್ವನಾಥ್ ಹೂಗಾರ್, ಮಲ್ಲಣ್ಣ ವಾರದ್ ಉಪಸ್ಥಿತರಿದ್ದರು. ಶೌರ್ಯ ಜಾಗರಣ ರಥಯಾತ್ರೆ ಸಮಾರೋಪ ಸಮಾರಂಭ ಅಂಗವಾಗಿ ಅಕ್ಟೋಬರ್ 11ರಂದು ರಥಯಾತ್ರೆ ಸಿಂಧನೂರು ಪ್ರವೇಶಿಸಲಿದ್ದು 5 ದಿನ ಜಿಲ್ಲೆಯಾದ್ಯಂತ ಅದ್ದೂರಿ ಮೆರವಣಿಗೆ ನಡೆಸಿ ಅಕ್ಟೋಬರ್ 15ರಂದು ಮಾನ್ವಿಯಲ್ಲಿ ಸಮಾರೋಪ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯದರ್ಶಿ ವಿಜಯ್ ಹೂಗಾರ್ ಹೇಳಿದರು. ಶೌರ್ಯ ಜಾಗರಣ ರಥಯಾತ್ರೆಯ ಸಮಾರೋಪ ಸಮಾರಂಭ ಅಂಗವಾಗಿ ಅಕ್ಟೋಬರ್ 11ರಂದು ರಥಯಾತ್ರೆ ಸಿಂಧನೂರು ಪ್ರವೇಶಿಸಲಿದ್ದು 5 ದಿನ ಜಿಲ್ಲೆಯಾದ್ಯಂತ ಅದ್ದೂರಿ ಮೆರವಣಿಗೆ ನಡೆಸಿ ಅಕ್ಟೋಬರ್ 15ರಂದು ಮಾನ್ವಿಯಲ್ಲಿ ಸಮಾರೋಪ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯದರ್ಶಿ ವಿಜಯ್ ಹೂಗಾರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಶೌರ್ಯ ಜಾಗರಣ ರಥಯಾತ್ರೆಯು ಬಳ್ಳಾರಿ ವಿಭಾಗದಿಂದ ಆರಂಭವಾಗಿದ್ದು ಬಳ್ಳಾರಿ, ವಿಜಯನಗರ, ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಯಲ್ಲಿ ಕೊನೆಯಾಗಲಿದೆ ಎಂದರು. ಅಕ್ಟೋಬರ್ 11ರಂದು ಸಿಂಧನೂರಿಗೆ ಪ್ರವೇಶಿಸಲಿದ್ದು ಅದ್ದೂರಿಯಾಗಿ ಮೆರವಣಿಗೆ ನಡೆಯಲಿದೆ. ಅಕ್ಟೋಬರ್ 14ರಂದು ಶಕ್ತಿನಗರದಿಂದ ರಾಯಚೂರು ನಗರದಲ್ಲಿ ಸಂಚರಿಸಿ ಕಿಲೆದ್ ಬೃಹನ್ಮಠದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಎಂದರು. ತಾಲೂಕಿನ ಮಠಮಾರಿ ಮಾರ್ಗವಾಗಿ ಕುರುಡಿ ಗ್ರಾಮದ ಮೂಲಕ ಮಾನ್ವಿ ನಗರಕ್ಕೆ ಪ್ರವೇಶಿಸಲಿದೆ. ಮಾನ್ವಿ ನಗರ ವಾಲ್ಮೀಕಿ ವೃತ್ತದ ಧ್ಯಾನ ಮಂದಿರದಲ್ಲಿ ಮಧ್ಯಾಹ್ನ 2 ಗಂಟೆಗೆ ಸಮಾರೋಪ ಸಮಾರಂಭ ನಡೆಯಲಿದೆ ಎಂದು ತಿಳಿಸಿದರು. ಸಮಾರೋಪ ಸಮಾರಂಭದ ಸಾನ್ನಿಧ್ಯವನ್ನು ಮಂತ್ರಾಲಯ ರಾಯರ ಮಠದ ಪೀಠಾಧಿಪತಿ ಶ್ರೀ ಸುಭದೇಂದ್ರ ತೀರ್ಥ ಶ್ರೀಪಾದಂಗಳವರು ವಹಿಸಲಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ವಿಶ್ವ ಹಿಂದೂ ಪರಿಷತ್ತಿನ ರಾಷ್ಟ್ರೀಯ ಸಹ ಕಾರ್ಯದರ್ಶಿ ಹಾಗೂ ಅಯೋಧ್ಯೆ ಮಂದಿರ ನಿರ್ಮಾಣದ ಉಸ್ತುವಾರಿ ಗೋಪಾಲ ನಾಗರಕಟ್ಟೆ ಆಗಮಿಸುವರು ಎಂದು ತಿಳಿಸಿದರು. ಸಮಾರೋಪ ಸಮಾರಂಭದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಸರ್ವೇಶ್ವರ್ ರಾವ್, ಬಜರಂಗ ದಳದ ಸಂಯೋಜಕ ರವಿಕುಮಾರ್, ವಿಶ್ವ ಹಿಂದೂ ಪರಿಷತ್ತಿನ ಮಾನ್ವಿ ತಾಲೂಕು ಕಾರ್ಯದರ್ಶಿ ನಾಗಭೂಷಣ್, ಬಜರಂಗ ದಳದ ಕೃಷ್ಣ ದೊರೆ ಅನೇಕರು ಭಾಗವಹಿಸಲಿದ್ದಾರೆ ಎಂದರು. ನನ್ನ ಹೆಸರು BA ನಂದಿಕೋಲ್ಮಠ. ಸ್ನೇಹಿತರೆ, ಬಾಳೆಹೊನ್ನೂರು ಶ್ರೀ ಮದ್ರಂಬಾಪುರಿ ಪೀಠದ ಶರನ್ನವರಾತ್ರಿ ದಸರಾ ಮಹೋತ್ಸವ ಈ ಬಾರಿ ಅಕ್ಟೋಬರ್ 15ರಿಂದ 24ರವರೆಗೆ ಲಿಂಗಸೂರು ಪಟ್ಟಣದಲ್ಲಿ ಜರುಗುತ್ತಾ ಇದೆ. ಲಿಂಗಸೂರಿನಲ್ಲಿ ಇದೊಂದು ಪಂಚಪೀಠಗಳ ಪರಂಪರೆಯ ಕಾರ್ಯಕ್ರಮಗಳಲ್ಲಿ ಬಹುದೊಡ್ಡ ಕಾರ್ಯಕ್ರಮ. ರಾಯಚೂರು ಜಿಲ್ಲೆಯಲ್ಲಿಯೇ ಇತಿಹಾಸ ಸೃಷ್ಟಿಸತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ರೂಪರೇಷೆ ಏನಂತಂದರೆ 14ನೇ ತಾರೀಕಿಗೆ ಜಗದ್ಗುರುಗಳ ಪುರಪ್ರವೇಶವಿದೆ. ಸಾರೋಟ್ನಲ್ಲಿ ಅವರನ್ನು ಪುರಪ್ರವೇಶದ ಮೂಲಕ ಸ್ವಾಗತ ಮಾಡಿಕೊಳ್ತಾ ಇದ್ದೇವೆ. 15ನೇ ತಾರೀಕಿಂದ 24ನೇ ತಾರೀಕಿನವರೆಗೆ 15 ಅಂದರೆ ದಿನನಿತ್ಯ ಬೆಳಿಗ್ಗೆ 8 ಗಂಟೆಗೆ ಇಷ್ಟಲಿಂಗ ಪೂಜೆ ಇರುತ್ತೆ. ಜೊತೆಗೆ ಸಾಯಂಕಾಲ 7 ಗಂಟೆಗೆ ಧರ್ಮಸಭೆಗಳು ನಡೀತಾ ಇದ್ದಾವೆ. ಈ ಧರ್ಮಸಭೆಗಳಲ್ಲಿ ನಾಡಿನ ವಿವಿಧ ಭಾಗಗಳಿಂದ ಶಿವಾಚಾರ್ಯರು, ಅನುಭವಿಗಳು, ಸಾಹಿತಿಗಳು ವಿಶೇಷ ಗೋಷ್ಠಿಗಳ ಮೂಲಕ ಧರ್ಮ ಜಾಗೃತಿಯ ವಿಷಯಗಳನ್ನು ಮಂಡಿಸ್ತಾ ಇದ್ದಾರೆ. ಇದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ಮಾಜಿ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ BS ಯಡಿಯೂರಪ್ಪ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ. ಜೊತೆಗೆ ಅವತ್ತು ಈಶ್ವರ್ ಖಂಡ್ರೆ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ 16ನೇ ತಾರೀಕಿನಂದು ಸಾಯಂಕಾಲ 7 ಗಂಟೆಗೆ DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಹಾಗೂ ಶಿವರಾಜ್ ತಂಗಡಿಗೆ ಹಿಂದುಳಿದ ವರ್ಗ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರು, B ನಾಗೇಂದ್ರ ಯುವಜನ ಸೇವಾ ಕ್ರೀಡಾ ಹಾಗೂ ಪರಿಶಿಷ್ಟ ಪಂಗಡ ಕಲ್ಯಾಣ ಸಚಿವರು 16ನೇ ತಾರೀಕಿನಂದು ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ 17ನೇ ತಾರೀಕಿನಂದು ರಂಭಾಪುರಿ ಯುವಶ್ರೀ ಪ್ರಶಸ್ತಿ ಪ್ರದಾನ ವೀರೇಶ್ ಪಾಟೀಲ್ ಕಟ್ಟಡ ಗುತ್ತಿಗೆದಾರರು ಸಿನ್ನೂರು ಇವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗ್ತಾ ಇದೆ. ಆ ದಿನ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಮೂಲಸೌಕರ್ಯ ಅಭಿವೃದ್ಧಿ ಸಚಿವರಾಗಿರ್ತಕ್ಕಂಥ MB ಪಾಟೀಲ್, ಸಣ್ಣ ನೀರಾವರಿ ವಿಜ್ಞಾನ ಹಾಗೂ ತಂತ್ರಜ್ಞಾನ ಖಾತೆ ಸಚಿವರಾಗಿರ್ತಕ್ಕಂಥ NS ಬೋಸರಾಜ್ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
ಅದೇ ರೀತಿಯಾಗಿ 19ನೇ ತಾರೀಕಿನಂದು ಶ್ರೀ ರಂಭಾಪುರಿ ಜಗದ್ಗುರುಗಳ ಭಾವಚಿತ್ರದ ಬಿಡುಗಡೆಗೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರು ಭಾಗವಹಿಸಲಿದ್ದಾರೆ. ಅದೇ ದಿನ KN ರಾಜಣ್ಣ ಸಹಕಾರಿ ಸಚಿವರು, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲಾಭಿವೃದ್ಧಿ ಸಚಿವರು ಇವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ದಿನಾಂಕ 19ರಂದು ಸಾಹಿತ್ಯ ಶ್ರೀ ಪ್ರಶಸ್ತಿ ಪ್ರದಾನ ಡಾಕ್ಟರ್ ಚನ್ನಬಸಯ್ಯ ಹಿರೇಮಠ್ ಹಿರಿಯ ಸಾಹಿತಿಗಳು ರಾಯಚೂರು ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗ್ತಾ ಇದೆ. ಅದೇ ದಿನ ವಿಶ್ವನಾಥ್ ಹೂಗಾರ್ ಅವರು ರಚಿಸಿರ್ತಕ್ಕಂಥ ಶ್ರೀ ಗುರುಗುಂಟ ಅಮರೇಶ್ವರ ಚರಿತ್ರೆಯನ್ನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿಡುಗಡೆಗೊಳಿಸಲಿದ್ದಾರೆ ಅಂತಕ್ಕಂಥದ್ದು ಹರ್ಷದಾಯಕ ಸಂಗತಿಯಾಗಿದೆ. ಈ ದಿನ HK ಪಾಟೀಲ್ ಕಾನೂನು ಸಂಸದೀಯ ಮತ್ತು ಪ್ರವಾಸೋದ್ಯಮ ಖಾತೆ ಸಚಿವರು ಹಾಗೂ ರಹೀಂ ಖಾನ್ ಪೌರಾಡಳಿತ ಮತ್ತು ಹಜ್ ಖಾತೆ ಸಚಿವರು ಭಾಗವಹಿಸಲಿದ್ದಾರೆ. ಅದೇ ರೀತಿಯಾಗಿ ವೀರಶೈವ ಶ್ರೀ ಪ್ರಶಸ್ತಿ ಪ್ರದಾನವನ್ನು ದಿನಾಂಕ 20ರಂದು ಮಲ್ಲಣ್ಣ ವಾರದವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಆ ದಿನ ಉಮೇಶ್ ಜಾಧವ್ ಸಂಸದರು ಕಲಬುರಗಿ, ಅಜಯ್ ಸಿಂಗ್ ಅಧ್ಯಕ್ಷರು KKRDB ಕಲಬುರಗಿ, CC ಪಾಟೀಲ್ ಮಾಜಿ ಸಚಿವರು ನಲ್ಗುಂದ ಕ್ಷೇತ್ರ, BY ವಿಜಯೇಂದ್ರ ಶಿಕಾರಿಪುರ ಕ್ಷೇತ್ರದ ಶಾಸಕರು ಸೇರಿದಂತೆ ಇತರರು ಭಾಗವಹಿಸಲಿದ್ದಾರೆ. ದಿನಾಂಕ 21ರಂದು ಸಾಧನ ಶ್ರೀ ಪ್ರಶಸ್ತಿ ಪ್ರದಾನ ಶ್ರೀ ಅಭಿನವ ಗಜದಂಡ ಶಿವಾಚಾರ್ಯರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗ್ತಾ ಇದೆ. ರಂಭಾಪುರಿ ಬೆಳಗು ಪುಸ್ತಕ ಬಿಡುಗಡೆ ಕೂಡ ಇದೆ. ಅದನ್ನು ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿಗಳು ನೆರವೇರಿಸಲಿದ್ದಾರೆ. ಆ ದಿನ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವರಾದ ಪ್ರಿಯಾಂಕಾ ಖರ್ಗೆ, ಸಂಸದರಾದ BY ರಾಘವೇಂದ್ರ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ 27ನೇ ತಾರೀಕದಂದು ಶಿವಾಚಾರ್ಯ ರತ್ನ ಪ್ರಶಸ್ತಿಯನ್ನ ಶಟಸ್ಥಲ ಬ್ರಹ್ಮೆ ಡಾಕ್ಟರ್ ವಿಶ್ವನಾಥ ಶಿವಾಚಾರ್ಯ ಮಹಾಸ್ವಾಮಿಗಳು ಬುರವಾಣ ನಟ ಮಾಗಣಿಗೇರಿ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗ್ತಾ ಇದೆ. ಮುಖ್ಯ ಅತಿಥಿಗಳಾಗಿ ಭಗವಂತ್ ಖೂಬಾ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವರು ಭಾರತ ಸರ್ಕಾರವರು ಭಾಗವಹಿಸಲಿದ್ದಾರೆ. ಮಾಜಿ ಉಪಮುಖ್ಯಮಂತ್ರಿಗಳಾದ KS ಈಶ್ವರಪ್ಪ, ಮಾಜಿ ಸಚಿವರಾದ CT ರವಿ ಅವರು ಕೂಡ ಆ ದಿನ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ದಿನಾಂಕ 23ರಂದು ಶಿವಾದ್ವೈತ ಶ್ರೀ ಗ್ರಂಥ ಬಿಡುಗಡೆಯನ್ನ ಶರಣಬಸಪ್ಪ ದರ್ಶನಾಪುರ್ ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಉದ್ಯಮ ಸಚಿವರು ಬಿಡುಗಡೆಗೊಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಕಾರ್ಯಕ್ರಮಗಳು ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದ್ದು 24ನೇ ತಾರೀಕಿಗೆ ಇಡೀ ಲಿಂಗಸೂರು ಪಟ್ಟಣದ ದಸರಾ ಉತ್ಸವ ಸಮಿತಿಯ ಜೊತೆಗೆ ಶ್ರೀದೇವಿಯ ಹಾಗೂ ಜಗದ್ಗುರುಗಳ ಮೆರವಣಿಗೆಯ ಜೊತೆಗೆ ಬನ್ನಿ ಮುಡಿಯುವ ಕಾರ್ಯಕ್ರಮವನ್ನು ಕೂಡ 24 ಕೊನೆಯ ದಿನ ಇದೆ. ಈ 10 ದಿನಗಳ ಕಾಲ ಪಟ್ಟಣದ ವಿವಿಧ ಬಡಾವಣೆಗಳ ಮೂಲಕ ಮಹಿಳೆಯರು ಅಗ್ರೋದಕ ಮೆರವಣಿಗೆಯ ಮೂಲಕ ಸ್ವಾಮೀಜಿಗಳ ಇಷ್ಟಲಿಂಗ ಪೂಜೆಗೆ ನೀರನ್ನು ತಂದಾಕ್ತಕ್ಕಂಥದ್ದು. 24ನೇ ದಿನ ಬೆಳಿಗ್ಗೆ ರಂಭಾಪುರ ಜಗದ್ಗುರುಗಳೇ ಕುಂಭವನ್ನು ಹೊತ್ತು ಪಟ್ಟಣದ ಪ್ರಮುಖ ರಸ್ತೆಗಳ ಮೂಲಕ ಈಶ್ವರದ ದೇವಸ್ಥಾನಕ್ಕೆ ತೆರಳತಕ್ಕಂಥ ವಿಶೇಷ ಪದ್ಧತಿ ಕೂಡ ಈ ಕಾರ್ಯಕ್ರಮದಲ್ಲಿ ಇದೆ. ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಆಯೋಜಿಸಿರ್ತಕ್ಕಂಥದ್ದು ತಮ್ಮೆಲ್ಲ ಗಮನಕ್ಕೆ ತರುವ ಮೂಲಕ ಈ ಸಂದರ್ಭದಲ್ಲಿ ನಾಗರಾಜ್ ಬಾಲ್ಕಿ, ಶರಣಬಸವ, ರವಿಕುಮಾರ್ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ಬಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಪಲ್ಸರ್ NS 125cc 95% ಸಾಲ ಸೌಲಭ್ಯ. ಪಲ್ಸರ್ P150 48 ತಿಂಗಳ ಕಂತುಗಳು ಮಾತ್ರ. ಪಲ್ಸರ್ N160 6,000 ರೂಪಾಯಿಗಳವರೆಗೆ ಉಳಿತಾಯ. ಪಲ್ಸರ್ 150 TD ಸೀಮಿತ ಅವಧಿಯವರೆಗೆ ಮಾತ್ರ. ಹಿಂದೆ ಎಂದು ಇರದ, ಮುಂದೆಂದೂ ಇರದ ಬಜಾಜ್ ಧಮಾಕ ಆಫರ್. ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. CT 110A ಕಡಿಮೆ ಡೌನ್ ಪೇಮೆಂಟ್ 999 ರೂಪಾಯಿ ಮಾತ್ರ. ನ್ಯೂ ಪ್ಲಾಟಿನಾ 110 ABS 1999 ರೂಪಾಯಿ ಮಾತ್ರ. ಪಲ್ಸರ್ 125 2,999 ರೂಪಾಯಿ ಮಾತ್ರ. Visit beside Ganj Kalyana Mandap, Ganj Road. ಸುಮಾರು ವರ್ಷಗಳಿಂದ ಆಯುರ್ವೇದಿಕ್ ಕ್ಯಾಂಪ್ಗಳನ್ನು ಮಾಡಿಕೊಂಡು ಬಂದಿರುವಂತಹ ಡಾಕ್ಟರ್ ಮೌಲಾನಾ ಹಕೀಂ ಸಾಬ್ ಇವರು ಕಡಪದಿಂದ ರಾಯಚೂರಿಗೆ ಮೊಟ್ಟ ಮೊದಲ ಬಾರಿಗೆ ಬಂದಿದ್ದಾರೆ. ಇವರು ಪೈಲ್ಸ್, ಮಂಡಿ ನೋವು, ಎದೆ ನೋವು, ತಲೆನೋವು, ಬೆನ್ನು ನೋವು, ಹಲ್ಲು ನೋವು,
ಕಿಡ್ನಿ ಸಮಸ್ಯೆ, ಕಾಮಲೆ ಇನ್ನು ಮುಂತಾದ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಿ ಗುಣಮುಖಪಡಿಸುತ್ತಾರೆ. ಎಷ್ಟೋ ಜನರು ಇವರ ಬಳಿ ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ದಾರೆ. ಅದರಲ್ಲಿ ನಮ್ಮ ಡಾಕ್ಟರ್ ಮೌಲಾನಾ ಸಾಹೇಬರು ಕಡಪಲ್ಲಿಂದ ಬಂದು ಆಂಧ್ರಪ್ರದೇಶ ಬಂದು ಸುಮಾರು ಸಾವಿರಾರು ಜನರಿಗೆ ಒಂದು ಒಳ್ಳೆಯ ಒಂದು ಆರೋಗ್ಯವನ್ನು ಮಾಡ್ತಾ ಇದ್ದಾರೆ. ಅವರು ಒಂದು ಹಿರಿಯರಿಗೆ ಔಷಧ ಉಪಯುಕ್ತವಾಗಿದೆ. ಒಂದು ಸರ್ವಿಸನ್ನು ಭಾಳಷ್ಟು ಜನ ತಗೊಂಡ್ರೆ ಭಾಳಷ್ಟು ಅನುಕೂಲ ಆಗಿದೆ. ಆಮೇಲೆ ಇವರ ಒಂದು ದರ ಏನಿದೆ ಔಷಧದ ರೇಟು ಭಾಳ ಕಡಿಮೆ ಇದೆ. ನಾನು ಒಂದು ವಿನಂತಿ ಮಾಡ್ತಾ ಇದ್ದೀನಿ ಸಾರ್ವಜನಿಕರಲ್ಲಿ, ಇವರ ಒಂದು ಸೇವೆಯನ್ನು ತಪ್ಪದೇ ಯಾರ್ಯಾರು ಒಂದು ಯಾವುದೇ ರೋಗದಿಂದ ನಡುತ್ತಾ ಇದ್ದಾರೆ ಅವರು ತಗೊಳ್ಳೇಬೇಕಂತೇಳಿ ನಾನು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಿಂದೆ ಸಂಪರ್ಕಿಸಿ ಡಾಕ್ಟರ್ ಮೌಲಾನಾ ಹಕೀಂ ಸಾಬ್, ಗುಲ್ಶನ್ ಫಂಕ್ಷನ್ ಹಾಲ್, ಗೋಶಾಲ್ ರೋಡ್, ರಾಯಚೂರ್. ಮೊಬೈಲ್ 8861698288. SAK Convention Hall. Book now, flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit SAK Convention Hall, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಅಶ್ವಿನಿ, ಹೇಗಿದ್ಯಾ? ಮಗು ತುಂಬಾ ಚೆನ್ನಾಗಿದೆ. ಹೌದು ಕಣೆ, ನನಗರ ತುಂಬಾ ವರ್ಷ ಆದ್ರೂ ಮಕ್ಕಳೇ ಆಗಿರ್ಲಿಲ್ಲ. ಆಗ ನಾನು ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್ಗೆ ಹೋಗಿ ಟ್ರೀಟ್ಮೆಂಟ್ ತಗೊಂಡೆ. ಈಗ ಮಗು ಆಯ್ತು. ಹೌದು, ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಇಲ್ಲಿ ದೊರೆಯುವ ಸೌಲಭ್ಯಗಳು: ಓವ್ಯುಲೇಷನ್, ಅಂಡೋತ್ಪತ್ತಿ, ಇಂಡಕ್ಷನ್, IUI, IVF, ICSI, ಪುರುಷ ಬಂಜೆತನ ಚಿಕಿತ್ಸೆ, TECA, PESA, ಫಲವತ್ತತೆ ಸಂರಕ್ಷಣಾ ಚಿಕಿತ್ಸೆ, ಹಿಸ್ಟರೋಸ್ಕೋಪಿ, ಲ್ಯಾಬ್ರೋಸ್ಕೋಪಿ, ನಿಯಮಿತ ANC ತಪಾಸಣೆ ಮತ್ತು ವಿತರಣೆ, ಅಲ್ಟ್ರಾಸೋನೋಗ್ರಫಿ, 24 ಗಂಟೆಗಳ ಲ್ಯಾಬ್ ಸೌಲಭ್ಯಗಳು ಮತ್ತು ICU, NICU ಸೆಟಪ್. ಹಿಂದೆ ಸಂಪರ್ಕಿಸಿ ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಕರೆ ಮಾಡಿ 8971034723 ಮತ್ತು 9663556077. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. KTB Jewel Palace, Gold, Diamond, Silver, Trust of more than 100 years. Buy any gold jewellery at not more than 12.9% VA. Compare and buy. 0% making charges. New collections available in all varieties. We won't let you waste money on high making charges. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್.
We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾದ ಕುಂಬಾರ ಓಣಿಯಲ್ಲಿ ನಿರ್ಮಿಸಲಾದ ಆಧುನಿ ಮಹಾವೀರ್ ಎನ್ಕ್ಲೇವ್ ರಾಯಚೂರ್. ಇದು ನಗರದ ಹೃದಯ ಭಾಗದಲ್ಲಿ ಇದ್ದು ಮುಖ್ಯ ರಸ್ತೆಯಿಂದ ಕೇವಲ 150 ಮೀಟರ್ ಇದೆ. ಫ್ಲಾಟ್ಗಳ ಸರಿಯಾದ ವೀಕ್ಷಣೆಗಾಗಿ ಸೈಟ್ಗೆ ಭೇಟಿ ನೀಡಿ. ಸೌಲಭ್ಯಗಳು 3 BHK ಫ್ಲಾಟ್ಗಳು, 2 BHK ಫ್ಲಾಟ್ಗಳು ಮತ್ತು 2 ಲಿಫ್ಟ್ಗಳು ಹೊಂದಿದ್ದು ಹಾಗೂ ಜನರೇಟರ್ ಬ್ಯಾಕಪ್ ಕೂಡ ಇದೆ. ಫೈರ್ ಸೇಫ್ಟಿ ಪೈಪ್ಲೈನ್ ಜೊತೆಗೆ 24 ಗಂಟೆ ನೀರಿನ ಸೌಲಭ್ಯವಿದ್ದು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ಸೂಕೋ ಬ್ಯಾಂಕ್ನಿಂದ ಸಾಲದ ಸೌಲಭ್ಯ ವ್ಯವಸ್ಥೆ ಇದೆ. ನೋಂದಣಿಗಾಗಿ ಹಿಂದೆ ಸಂಪರ್ಕಿಸಿ ಸಂತೋಷ್ ಜೈನ್ 9845151555. ಆಧೋನಿ ಮಹಾವೀರ್ ಎನ್ಕ್ಲೇವ್ ರಾಯಚೂರ್, ಮಹಾಬಲೇಶ್ವರ ಚೌಕ ಹತ್ತಿರ, ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ, ಕುಂಬಾರ ಓಣಿ, ರಾಯಚೂರು. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ಪ್ರಕರಣಗಳಲ್ಲಿ ಒಟ್ಟು 1.30 ಕೋಟಿ ರೂಪಾಯಿ ಪರಿಹಾರ ಧನ ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯ್ಕ್ ಹೇಳಿದರು. ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ಪ್ರಕರಣಗಳಲ್ಲಿ ಒಟ್ಟು 1.30 ಕೋಟಿ ರೂಪಾಯಿ ಪರಿಹಾರ ಧನ ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯ್ಕ್ ಹೇಳಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ನಿಯಂತ್ರಣ ಜಿಲ್ಲಾ ಜಾಗೃತ ಮತ್ತು ಉಸ್ತುವಾರಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜಿಲ್ಲೆಯಲ್ಲಿ ಒಟ್ಟು ಜನವರಿಯಿಂದ ಸೆಪ್ಟೆಂಬರ್ ವರೆಗೆ 63 ಪ್ರಕರಣಗಳು ದಾಖಲಾಗಿದ್ದು ಅನುಮೋದನೆ ಮೇರೆಗೆ ಫಲಾನುಭವಿಗಳಿಗೆ 1.30 ಕೋಟಿ ಪರಿಹಾರ ನೀಡಲಾಗಿದೆ ಎಂದರು. ಜಿಲ್ಲೆಯಲ್ಲಿ ಒಟ್ಟು 52 ಜಾತಿ ನಿಂದನೆ ಬೆದರಿಕೆ ಪ್ರಕರಣಗಳು, 5 ಅತ್ಯಾಚಾರ ಪ್ರಕರಣಗಳು, 6 ಮೃತಪಟ್ಟ ಪ್ರಕರಣಗಳು ದಾಖಲಾಗಿವೆ. ದೌರ್ಜನ್ಯದ ಅಡಿ ಕೊಲೆ ಪ್ರಕರಣದಲ್ಲಿ ಸರ್ಕಾರಿ ಉದ್ಯೋಗ 1 ವರ್ಷ ನಂತರ ಅರ್ಜಿ ಸಲ್ಲಿಸಿದೆ ಎಂದರು. ದೌರ್ಜನ್ಯ ಪ್ರಕರಣಗಳಲ್ಲಿ ಮೃತ ವ್ಯಕ್ತಿಯ ಕುಟುಂಬದವರಿಗೆ ಒಟ್ಟು 8 ಜನರಿಗೆ ಪಿಂಚಣಿ ಮಂಜೂರು ಮಾಡಲಾಗಿದೆ. ತಲಾ 6,750 ಸೇರಿ ಒಟ್ಟು 54,000 ಮಂಜೂರು ಮಾಡಲಾಗಿದೆ ಎಂದು ತಿಳಿಸಿದರು. 2018-19 ಸಾಲಿನಿಂದ 2023-24 ಸಾಲಿನ ದೌರ್ಜನ್ಯದ ಅಡಿ ಮೃತಪಟ್ಟ ಪ್ರಕರಣಗಳಲ್ಲಿ ಸರ್ಕಾರಿ ಉದ್ಯೋಗ ನೀಡಲು ಒಟ್ಟು 7 ಅರ್ಜಿಗಳನ್ನು ಸಲ್ಲಿಸಿದ್ದು ಉದ್ಯೋಗ ನೀಡಲು ಬಾಕಿ ಇದೆ ಎಂದರು. ಮಿನಿಮಮ್ 30-40 ಇಯರ್ಸ್ ಇಂದ ಅಂತೂ ಇದೆ. More than 60 years. ಅಲ್ಲ, ಬಟ್ ಎನಿವೇ ಮಿನಿಮಮ್ 30-40 ಇಯರ್ಸ್ ಅಂತೂ ಇದೆ. ಮಿನಿಮಮ್ 30-40 ಇಯರ್ಸ್ ಇರೋದು ಏನದು ಕಾಮನ್ ಫಾರೆಸ್ಟ್ ರೈಟ್ಸ್ ಆಕ್ಟ್, ಕಾಮನ್ ಫಾರೆಸ್ಟ್ ರೈಟ್ಸ್ ಆಕ್ಟ್ ಬರ್ತದಲ್ಲ, ಫಾರೆಸ್ಟ್ ರೈಟ್ಸ್ ಆಕ್ಟ್ ಅಲ್ಲಿ ಈವನ್ ಇಫ್ ಇಟ್ ಇಸ್ ಅಂಡರ್ ಫಾರೆಸ್ಟ್ ಲ್ಯಾಂಡ್, ಫಾರೆಸ್ಟ್ ರೈಟ್ಸ್ ಆಕ್ಟ್ ಅಂಡರ್ AC ಕಮಿಟಿಯಲ್ಲಿ ಅದನ್ನು ಕ್ಲೋಸ್ ಮಾಡಬಹುದು. ಕಮ್ಯುನಿಟಿ ರೈಟ್ಸ್ ಅಲ್ಲಿ ಕ್ಲೋಸ್ ಮಾಡಬಹುದು. ಸೊ ನಿಮಗೆ 1167 ಮಾತ್ರನಾ ಅಥವಾ 1167 ಅಂಡ್ 1167 ಅಲ್ಲಿ ಗ್ರೇವ್ಸ್ ಇದೆ ಸರ್. 1227 ನಂಬರ್ ಆ ಪ್ಲಾಟ್ಸ್ ಮುಖಾಂತರ ನಮಗೆ ಹೋಗ್ಬೇಕು ಸರ್. ಆಯ್ತಪ್ಪ, ಸಾಕು.
ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ಪಾಂಡ್ವೆ ತುಕಾರಾಂ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ವಿ, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಮಹೇಶ್, ನಗರಸಭೆ ಪೌರಾಯುಕ್ತ ಗುರುಸಿದ್ದಯ್ಯ ಹಿರೇಮಠ, ಪರಿಶಿಷ್ಟ ವರ್ಗದ ಕಲ್ಯಾಣ ಇಲಾಖೆ ಅಧಿಕಾರಿ ರಾಜೇಂದ್ರ ಜಾಲ್ದಾರ್, ರವಿ ಜಾಲ್ದಾರ್, ತ್ರಿವಿಕ್ರಮ್ ಜೋಶಿ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಜಿಲ್ಲೆಯ 86 ಸಫಾಯಿ ಕರ್ಮಚಾರಿ ಫಲಾನುಭವಿಗಳಿಗೆ ಎಂಎಸ್ಐಡಿ ಗುರುತಿನ ಚೀಟಿ ನೀಡಿದ್ದು ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳು ಒದಗಿಸುವಂತೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್ ಅವರು ಸೂಚನೆ ನೀಡಿದರು. ಜಿಲ್ಲೆಯ 86 ಸಫಾಯಿ ಕರ್ಮಚಾರಿ ಫಲಾನುಭವಿಗಳಿಗೆ ಎಂಎಸ್ಡಿಐ ಗುರುತಿನ ಚೀಟಿ ನೀಡಿದ್ದು ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳು ಒದಗಿಸುವಂತೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್ ಅವರು ಸೂಚನೆ ನೀಡಿದರು. ಅವರು ಇಂದು ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಗಳ ನೇಮಕಾತಿ ನಿಷೇಧ ಮತ್ತು ಅವರ ಪುನರ್ವಸತಿ ಅಧಿನಿಯಮ 2013ರ ಕಾಯ್ದೆ ಹಾಗೂ ನಿಯಮಗಳ ಅಡಿಯಲ್ಲಿ ರಚಿತವಾದ ಜಿಲ್ಲಾ ಮಟ್ಟದ ಸಫಾಯಿ ಕರ್ಮಚಾರಿಗಳ ಜಾಗೃತಿ ಸಮಿತಿಯ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗಕ್ಕೆ ಸಲ್ಲಿಸಿದ ವರದಿಯಲ್ಲಿ 86 ಜನರಿಗೆ ಎಂಎಸ್ಐಡಿ ಗುರುತಿನ ಚೀಟಿ ನೀಡಲು ಆದೇಶಿಸಿದೆ ಎಂದರು. ಸಫಾಯಿ ಕರ್ಮಚಾರಿಗಳ ಸಮುದಾಯ ಭವನ ನಿರ್ಮಾಣಕ್ಕೆ ಜಿಲ್ಲಾಧಿಕಾರಿ, ನಗರಸಭೆ, ಶಾಸಕರ ನಿಧಿ, ವಿಧಾನ ಪರಿಷತ್ ನಿಧಿ ಸೇರಿದಂತೆ ಒಟ್ಟು 17.16 ಲಕ್ಷ ರೂಪಾಯಿ ಬಿಡುಗಡೆಯಾಗಿದ್ದು ಸಮುದಾಯ ಭವನ ಅರ್ಧಕ್ಕೆ ನಿಂತಿದೆ. ಉಳಿದ ಕಾಮಗಾರಿ ಪೂರ್ಣಕ್ಕೆ ನಗರಸಭೆಯಿಂದ 5 ಲಕ್ಷ ಮತ್ತು ಶಾಸಕರ ನಿಧಿಯಿಂದ 5 ಲಕ್ಷ ಒಟ್ಟು 10 ಲಕ್ಷನಲ್ಲಿ ಭವನ ಪೂರ್ಣಕ್ಕೆ ಶಾಸಕರಿಗೆ ತಿಳಿಸಲಾಗುವುದು ಎಂದರು. ಸಿಯತಲ ಬಡಾವಣೆಯಲ್ಲಿ 10 ತೆರೆದ ಗುಂಡಿಗಳು ಇದ್ದು ಅವುಗಳನ್ನು ಮುಚ್ಚಲು ಈಗಾಗಲೇ ನಗರಸಭೆಗೆ ಸೂಚಿಸಿದೆ. 1 ವಾರದೊಳಗೆ ತೆರೆದ ಗುಂಡಿಗಳು ಮುಚ್ಚಲು ಸೂಚನೆ ನೀಡಿದರು. ಮನೆ ನಿರ್ಮಾಣಕ್ಕೆ ಅರ್ಜಿ ಸಲ್ಲಿಸಿದ್ದು 86 ಜನರಿಗೆ ಯಾವುದೇ ಮನೆಗಳು ಇಲ್ಲ. ಸರ್ವೆ ನಂಬರ್ 209ರಲ್ಲಿ ಯಗ್ನೂರ್ ಟೆಂಪಲ್ ಹತ್ತಿರ 6 ಎಕರೆ ಸರ್ಕಾರಿ ಭೂಮಿ ಇದ್ದು 2 ಎಕರೆಯಲ್ಲಿ ಸಫಾಯಿ ಕರ್ಮಚಾರಿಗಳಿಗೆ ನೀಡಲು ಅನುಮೋದನೆ ನೀಡಿದರು. ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಗಳಿಗೆ ಶೈಕ್ಷಣಿಕ ಸಾಲ ಸೌಲಭ್ಯಕ್ಕಾಗಿ ಶೇಕಡಾ 24.10 ಎಸ್ಸಿಪಿ ಟಿಎಸ್ಪಿ ಅನುದಾನ ಶೇಕಡಾ 20ರಷ್ಟು ಮೀಸಲಿಟ್ಟು ವಿದ್ಯಾರ್ಥಿ ವೇತನ ಒದಗಿಸಿಕೊಡಲು ಸೂಚನೆ ನೀಡಿದರು. ಸಫಾಯಿ ಕರ್ಮಚಾರಿಗಳಿಗೆ ನಿಗದಿಪಡಿಸಿದ ಸ್ಮಶಾನ ಭೂಮಿ ಒತ್ತುವರಿಯಾಗಿದ್ದು ತೆರವುಗೊಳಿಸಲಾಗಿದೆ. ಸ್ಮಶಾನ ಭೂಮಿ ಸರ್ವೆ ಮಾಡಿಸಿ ಹದ್ದುಬಸ್ತು ಮಾಡಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ತುಕಾರಾಂ ಪಾಂಡ್ವೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಮಹೇಶ್, ನಗರಸಭೆ ಪೌರಾಯುಕ್ತ ಗುರುಸಿದ್ದಯ್ಯ ಹಿರೇಮಠ್, ಪರಿಶಿಷ್ಟ ವರ್ಗದ ಕಲ್ಯಾಣ ಇಲಾಖೆಯ ಅಧಿಕಾರಿ ರಾಜೇಂದ್ರ ಜಾಲ್ದಾರ್ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದ್ದರು. 20 ವರ್ಷಗಳ ಕಾಲ ಸೇನೆಯಲ್ಲಿ ದೇಶ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿ ಸ್ವಗ್ರಾಮ ಯರಗೇರಕ್ಕೆ ಆಗಮಿಸಿದ ಯೋಧ ಮೊಹಮ್ಮದ್ ಆರಿಫ್ ಅವರಿಗೆ ಮೆರವಣಿಗೆ ಮೂಲಕ ಸ್ವಾಗತಿಸಿ ಗ್ರಾಮ ಪಂಚಾಯತ್ ಕಾರ್ಯಾಲಯದಲ್ಲಿ ಸನ್ಮಾನಿಸಲಾಯಿತು. 20 ವರ್ಷಗಳ ಕಾಲ ಸೇನೆಯಲ್ಲಿ ದೇಶ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿ ಸ್ವಗ್ರಾಮ ಯರಗೇರಕ್ಕೆ ಆಗಮಿಸಿದ ಯೋಧ ಮೊಹಮ್ಮದ್ ಆರಿಫ್ ಅವರಿಗೆ ಮೆರವಣಿಗೆ ಮೂಲಕ ಸ್ವಾಗತಿಸಿ ಗ್ರಾಮ ಪಂಚಾಯತ್ ಕಾರ್ಯಾಲಯದಲ್ಲಿ ಸನ್ಮಾನಿಸಲಾಯಿತು. ಒಂದು ಸೈನಿಕ ಸೇರ್ಬೇಕಂದ್ರೆ ಅಷ್ಟು ಸುಲಭವಲ್ಲ. ಸತತವಾಗಿ 20 ವರ್ಷಗಳ ಸೇವೆಯನ್ನು ಸಲ್ಲಿಸಿ ನಮ್ಮ ಗ್ರಾಮಕ್ಕೆ ಬಂದಿರತಕ್ಕಂತ MD ಆರಿಫ್ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ನಾನು ಇಷ್ಟಪಡುತ್ತೇನೆ. ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಆರ್ಮಿ ಅಂದ್ರೆ ಅಷ್ಟಿಷ್ಟು ಸುಲಭವಾದಂತ ಕೆಲಸ ಅಲ್ಲ. ನಾವು ಇವತ್ತು ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಬರ್ತೀವಿ ಅನ್ನೋದು ನಮಗೆ ಗ್ಯಾರಂಟಿ ಇರ್ತದ. ಆದ್ರೆ ಒಬ್ಬ ಮಗನನ್ನು ತಮ್ಮ ಕುಟುಂಬ 20 ವರ್ಷಗಳ ಕಾಲ ದೇಶ ಸೇವೆಗೆ ಕಳಿಸಿದೆ ಅಂದ್ರೆ ಅದು ಅಂತಿಂತ ವಿಶೇಷ ಅಲ್ಲ. ಈಗೆಲ್ಲ ನಾವು ಸರ್ಕಾರಿ ನೌಕರಿಗಳನ್ನು ಮಾಡ್ತೀವಿ, ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರ್ತೀವಿ. ಆದ್ರೆ ದೇಶಕ್ಕಾಗಿ ದೇಶ ಸೇವೆಯನ್ನು 24 ಗಂಟೆ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಲಿಕ್ಕೆ ಸಿದ್ಧರಾಗಿ ತಮ್ಮ ಸೇವೆಯನ್ನು ಕರ್ತವ್ಯವನ್ನು ನಿರ್ವಹಿಸಿ ಸತತ 20 ವರ್ಷಗಳ ಕಾಲ ದೇಶಕ್ಕೆ ಸ್ವತಂತ್ರ ಇದು ರಕ್ಷಣೆ ಸಲುವಾಗಿ ಹೋಗಿ ಇವತ್ತು ದೇಶದ ಸೈನಿಕರು 24 ಗಂಟೆ ತಮ್ಮ ಸೇವೆಯನ್ನು ಸಲ್ಲಿಸಿದ್ರೆ ನಾವು ಇವತ್ತು ದೇಶದ ಒಳಗಡೆ ಸುಭದ್ರವಾಗಿ 3 ಹೊತ್ತು ಊಟ ತಿಂತೀವಿ. ಅದು ಯಾರ ಭಿಕ್ಷೆ ಅಂದ್ರೆ ನಮ್ಮ ಸೈನಿಕರ ಭಿಕ್ಷೆ ಅಂದ್ರೆ. ಈ ಸಂದರ್ಭದಲ್ಲಿ ಯರಗೇರ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿಶ್ವನಾಥ್ ರೆಡ್ಡಿ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಫಾರೂಕ್ ಹುಸೇನ್ ಮತ್ತು ಯರಗೇರ ಹಾಗೂ ಉಪ್ರಾಳ್ ಗೂಡಿಹಾಳ್ ಗ್ರಾಮದ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು, ಪಂಚಾಯತ್ ಸಿಬ್ಬಂದಿ ವರ್ಗದವರು ಮತ್ತು ಗ್ರಾಮದ ಹಿರಿಯ ಮುಖಂಡರು ಹಾಗೂ ಯುವಕರು ಉಪಸ್ಥಿತರಿದ್ದರು. ಕುಡಿದ ಅಮಲಿನಲ್ಲಿ ಕಾಲುವೆಯಲ್ಲಿ ಜಾರಿ ಬಿದ್ದು ವ್ಯಕ್ತಿಯೋರ್ವ ಮೃತಪಟ್ಟಿರುವ ಘಟನೆ ಅರಗೇರ ತಾಲೂಕಿನ ಬಿ ಗಣೇಕಲ್ ಬಳಿಯ NRBC ಕಾಲುವೆಯಲ್ಲಿ ಜರುಗಿದೆ. ಕುಡಿದ ಅಮಲಿನಲ್ಲಿ ಕಾಲುವೆಯಲ್ಲಿ ಜಾರಿ ಬಿದ್ದು ವ್ಯಕ್ತಿಯೋರ್ವ ಮೃತಪಟ್ಟಿರುವ ಘಟನೆ ಅರಕೇರ ತಾಲೂಕಿನ ಬಿ ಗಣೇಕಲ್ ಬಳಿಯ NRBC ನಾಲೆಯಲ್ಲಿ ಜರುಗಿದೆ. ಬಿ ಗಣೇಕಲ್ ಬಳಿ ಇರುವ ನಾರಾಯಣಪುರ ಬಲದಂಡೆ ಕಾಲುವೆಯಲ್ಲಿ ತಾಲೂಕಿನ ಮಲ್ಲಾಪುರ ಗ್ರಾಮದ ವೆಂಕಟೇಶ್ ತಂದೆ ಮುದುಕಪ್ಪ 35 ವರ್ಷ ಮೃತಪಟ್ಟಿದ್ದಾನೆ. ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆಯಿಂದ ಕೊತ್ತದೊಡ್ಡಿ ಗ್ರಾಮದ ಗೇಟ್ ಬಳಿ ಮೃತದೇಹ ಪತ್ತೆಯಾಗಿದೆ. ದೇವದುರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಲಿಂಗಸ್ಕೂರಿನಲ್ಲಿ ರಂಭಾಪುರಿ ಶ್ರೀಗಳ ಸಾನ್ನಿಧ್ಯದಲ್ಲಿ ಅಕ್ಟೋಬರ್ 15ರಿಂದ 24ರವರೆಗೆ ದಸರಾ ಧರ್ಮ ಸಮ್ಮೇಳನ. ಬಿಎ ನಂದಿಕೋಲ್ಮಠ್. ಅಕ್ಟೋಬರ್ 11ರಂದು ಸಿಂಧನೂರಿಗೆ ಶೌರ್ಯ ಜಾಗರಣ ರಥಯಾತ್ರೆ ಆಗಮನ. ಅಕ್ಟೋಬರ್ 15ರಂದು ಮಾನ್ವಿಯಲ್ಲಿ ಸಮಾರೋಪ. ವಿಜಯ್ ಹೂಗಾರ್. ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ 63 ದೌರ್ಜನ್ಯ ಪ್ರಕರಣಗಳಿಗೆ 1.30 ಕೋಟಿ ಪರಿಹಾರ ಧನ ವಿತರಣೆ. ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್. ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ. 86 ಜನ ಸಫಾಯಿ ಕರ್ಮಚಾರಿ ಫಲಾನುಭವಿಗಳಿಗೆ ಎಂಎಸ್ಡಿಐಡಿ ಕಾರ್ಡ್ ಸೌಲಭ್ಯ ಒದಗಿಸಲು ಡಿಸಿ ಸೂಚನೆ. ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿ ಯರಗೇರ ಸ್ವಗ್ರಾಮಕ್ಕೆ ಆಗಮಿಸಿದ ಯೋಧ ಮೊಹಮ್ಮದ್ ಆರಿಫ್ಗೆ ಸನ್ಮಾನ. ಮತ್ತು ಬಿ ಗಣೇಕಲ್ ಬಳಿ ಎನ್ಆರ್ಬಿಸಿ ಕಾಲುವೆಯಲ್ಲಿ ಜಾರಿ ಬಿದ್ದ ವ್ಯಕ್ತಿಯೋರ್ವ ಸಾವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಯತ್ನಿಸಿದವರು. ಪಲ್ಸರ್ ಧಮಾಕ ಆಫರ್. ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಬಜಾಜ್ ಧಮಾಕ ಆಫರ್. ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಡಾಕ್ಟರ್ ಮೌಲಾನಾ ಹಕೀಂ ಸಾಬ್ ಇವರು ಕಡಪದಿಂದ ರಾಯಚೂರಿಗೆ ಮೊದಲ ಬಾರಿಗೆ ಬಂದಿದ್ದಾರೆ. ಇವರು ಪೈಲ್ಸ್, ಮಂಡಿ ನೋವು, ಎದೆ ನೋವು, ಕಿಡ್ನಿ ಸಮಸ್ಯೆ ಇನ್ನು ಮುಂತಾದ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಿ ಗುಣಮುಖಪಡಿಸುತ್ತಾರೆ. ಗುಲ್ಶನ್ ಫಂಕ್ಷನ್ ಹಾಲ್, ಗೋಶಾಲ್ ರೋಡ್, ರಾಯಚೂರು. ಎಸ್ಎಕೆ ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್. IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ವಿಸಿಟ್ KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಆಧೋನಿ ಮಹಾವೀರ್ ಎನ್ಕ್ಲೇವ್, ರಾಯಚೂರು. ಮಹಾಬಲೇಶ್ವರ ಚೌಕ ಹತ್ತಿರ, ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ, ಕುಂಬಾರ ಓಣಿ, ರಾಯಚೂರು.